ಹಾಯ್ ಆಲ್, ಗುಡ್ ಆಫ್ಟರ್ನೂನ್ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಹರ್ಷಿ ರಾಮದತ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮ್ಮ ಹತ್ರ ಶೇರ್ ಮಾಡ್ತಿರೋ ರೆಸಿಪಿ ಏನಪ್ಪ ಅಂದರೆ ಟೊಮೊಟೊ ರೈಸ್. ತುಂಬಾ ಸಿಂಪಲ್ಲಾಗಿ ತುಂಬ ಕ್ವಿಕ್ಕಾಗಿ ಮಾಡ್ಕೋಬೋದಂತಹ ಟೊಮೊಟೊ ರೈಸ್ನ ನಾನಿವತ್ತು ಶೇರ್ ಮಾಡ್ತಾಯಿದ್ದೀನಿ. ಇದನ್ನು ಮಾಡೋದಕ್ಕೆ ನಾನಿಲ್ಲಿ ಒಂದು ಕುಕ್ಕರ್ನ ಬಳಸಿದ್ದೀನಿ. ಕುಕ್ಕರ್ಗೆ ಒಂದು 3 ಟೇಬಲ್ ಸ್ಪೂನಷ್ಟು ಅಡುಗೆ ಎಣ್ಣೆನ ಹಾಕಿದ್ದೀನಿ. ಅದಕ್ಕೆ ಸ್ವಲ್ಪ ಸಾಸಿವೆ, ಕರಿಬೇವು, ಒಂದು 4 ಲವಂಗ, ಒಂದು ಏಲಕ್ಕಿ, ಒಂದು ಸ್ವಲ್ಪ ಚಕ್ಕೆ, ಇಷ್ಟನ್ನು ಹಾಕ್ಕೊಂಡು ಸ್ವಲ್ಪ ಕೈ ಆಡಿಸ್ಬೇಕು. ಆಮೇಲೆ ಶುಂಠಿ ಮತ್ತು ಬೆಳ್ಳುಳ್ಳಿನ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಜಜ್ಜಿ ಇಟ್ಕೊಂಡಿದ್ದೀನಿ ನಾನು. ಅದು ಸ್ವಲ್ಪ ಹಸಿ ಸ್ಮೆಲ್ ಹೋದ್ಮೇಲೆ ನಾನಿಲ್ಲೊಂದು 3 ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಉದ್ದುದ್ದಕ್ಕೆ. ಇದನ್ನು ಕೂಡ ಹಾಕ್ಕೊಬೇಕು. ಈರುಳ್ಳಿ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊತಾ ಬರಬೇಕು. ಇದು ತುಂಬಾ ಕ್ವಿಕ್ಕಾಗಿ ಮಾಡ್ಕೊಬೋದು, ಜಾಸ್ತಿ ಏನೂ ಟೈಮ್ ಹಿಡಿಯಲ್ಲ. ಏನಾದರೂ ತುಂಬ ಅರ್ಜೆಂಟ್ ಅಂದರೆ ಬೇಗ ಏನಾದರೂ ಕೆಲಸ ಟಿಫನ್ ರೆಡಿ ಮಾಡ್ಕೊಬೇಕು ಅನ್ನೋರು ಈ ರೆಸಿಪಿನ ಮಾಡ್ಕೊಬೋದು. ಸೊ ನೀವುಗಳು ಕೂಡ ಈ ರೆಸಿಪಿನ ನೋಡಿ ನಿಮಗೂ ಕೂಡ ಇಷ್ಟ ಆಗುತ್ತೆ. ನೋಡಿ, ಈ ಥರ ಸಾಫ್ಟ್ ಆದರೆ ಸಾಕು. ನಾನಿಲ್ಲಿ ಇವತ್ತು ಪುಟ್ಟು ಟೊಮೊಟೊ ಹಣ್ಣನ್ನ ಬಳಸಿದ್ದೀನಿ. ನಮ್ಮ ಮನೆ ಹತ್ರ ಈ ಗಿಡ ಇದೆ ಟೊಮೊಟೊ ಹಣ್ಣಿಂದು. ಇದರಲ್ಲಿ ಟೇಸ್ಟ್ ಅಂತೂ ಸೂಪರಾಗಿ ಬರುತ್ತೆ ಮತ್ತು ಹುಳಿನೂ ಜಾಸ್ತಿ ಇರುತ್ತೆ ಇದರಲ್ಲಿ. ಹಾಗಾಗಿ ಈ ಪುಟಾಣಿ ಟೊಮೊಟೊನ ಬಳಸಿ ಇವತ್ತು ಟೊಮೊಟೊ ರೈಸ್ನ ಮಾಡಿದ್ದೀನಿ. ಇಲ್ಲಿ ಒಂದು ಸ್ವಲ್ಪ ನಾನು ಪುಟಾಣಿ ಟೊಮೊಟೊನ ಚೆನ್ನಾಗಿ ಬಿಡಿಸಿ ಅದನ್ನು ಎಲ್ಲ ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಅದನ್ನು ಒಗ್ಗರಣೆಗೆ ಹಾಕ್ಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ಉಪ್ಪನ್ನು ಕೂಡ ಈಗಲೇ ಹಾಕ್ಬಿಡ್ಬೇಕು. ಆವಾಗ ಟೊಮೊಟೊ ಚೆನ್ನಾಗಿ ಬೇಗ ಸಾಫ್ಟ್ ಆಗುತ್ತೆ. ಈ ಥರ ಒಂದು 5-6 ನಿಮಿಷ ಕೈ ಆಡಿಸ್ತಾ ಬಂದರೆ ಟೊಮೊಟೊ ಎಲ್ಲ ಫುಲ್ಲು ಸಾಫ್ಟ್ ಆಗಿಬಿಡುತ್ತೆ. ಕಟ್ ಮಾಡಿ ಹಾಕೋ ಅವಶ್ಯಕತೆ ಏನಿರಲ್ಲ, ಹಾಗೆ ಹಾಕಿದ್ರೂ ನಡೆಯುತ್ತೆ. ನಮ್ಮ ಮನೆಯವರಂತೂ ಹೇಳ್ತಿದ್ರು ತುಂಬಾ ಚೆನ್ನಾಗಿ ಬಂದಿತ್ತು ಅಂತ ಹೇಳ್ತಾಯಿದ್ರು ಟೇಸ್ಟು. ನೋಡಿ, ಒಂದು 5 ನಿಮಿಷಕ್ಕೆ ಇದು ಈ ಥರ ಎಲ್ಲ ಚೆನ್ನಾಗಿ ಸಾಫ್ಟ್ ಆಗಿದೆ. ಇದಾದಮೇಲೆ ನಾನಿಲ್ಲಿ ಅಚ್ಚರಷ್ಟು ಅಕ್ಕಿನ ಸೋನಾ ಮಸೂರಿ ರೈಸ್ನ ತೊಳೆದು ಇಟ್ಕೊಂಡಿದ್ದೀನಿ. ಅದನ್ನು ಕೂಡ ಇದ್ರ ಜೊತೆ ಮಿಕ್ಸ್ ಮಾಡ್ಕೊಬೇಕು. ಹಾಗೆ ಇಲ್ಲಿ ನಾನು 1 ಸ್ಪೂನಷ್ಟು ಖಾರದ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ನೀವು ಬೇಕಾದರೆ ಇನ್ನೂ ಹುಳಿ ತಿನ್ನೋರಾಗಿದ್ದರೆ ಇದಕ್ಕೆ ಇನ್ನೂ ಒಂದು ಅರ್ಧದಷ್ಟು ನಿಂಬೆಹಣ್ಣು ಅಥವಾ 1 ಟೇಬಲ್ ಸ್ಪೂನಷ್ಟು ಮೊಸರನ್ನು ಕೂಡ ಆ್ಯಡ್ ಮಾಡ್ಕೊಬೋದು. ನಮ್ಮ ಮನೆಯಲ್ಲಿ ಅವೆರಡು ಇವತ್ತಿರಲಿಲ್ಲ, ಹಾಗಾಗಿ ಇದೇ ಹುಳಿ ಸಾಲುತ್ತೆ ಅಂದ್ಬಿಟ್ಟು ಬರೀ ಟೊಮೊಟೊ ಅಷ್ಟೇ ಆ್ಯಡ್ ಮಾಡಿದ್ದೀನಿ. ತುಂಬಾ ಕ್ವಿಕ್ಕು, ಜಾಸ್ತಿ ಟೈಮೇ ಹಿಡಿಯಲ್ಲ, ಬಟ್ ಟೇಸ್ಟ್ ಅಂತೂ ಸೂಪರಾಗಿ ಬರುತ್ತೆ. ಅದು ಮಾತ್ರ ಗ್ಯಾರಂಟಿ ಕೊಡಬಲ್ಲೆ. ಇದು ಎಲ್ಲ ಮಿಕ್ಸ್ ಮಾಡಾದ್ಮೇಲೆ ಇದಕ್ಕೆ ನಾವು ಅಕ್ಕಿಗೆ ಎಷ್ಟು ನೀರು ಹಿಡಿಯುತ್ತೆ ನೋಡಿ, ಆ ಥರ ನೀರು ಹಾಕ್ಕೊಂಡು ಅದಕ್ಕೆ ಲಾಸ್ಟಿಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿಬಿಟ್ಟು ಹಾಕ್ಕೊಂಡು 2 ವಿಷಲ್ ಕೂಗಿಸ್ಕೊಂಡ್ರೆ ಟೊಮೊಟೊ ಬಾತ್ ರೆಡಿ ಆಗುತ್ತೆ. ಟೊಮೊಟೊ ಬಾತ್ ಅಥವಾ ಟೊಮೊಟೊ ರೈಸ್ ರುಬ್ಬಿ ಎಲ್ಲ ಮಾಡೋದಕ್ಕಿಂತ ಈ ಥರ ಕ್ವಿಕ್ಕಾಗಿ ಟೇಸ್ಟಿಯಾಗಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನೀವು ಈ ಟೊಮೊಟೊ ರೈಸ್ಗೆ ಬೇಕಿದ್ದರೆ ಹಸಿ ಬಟಾಣಿ ಅಥವಾ ಒಣ ಬಟಾಣಿನೂ ಕೂಡ ಬಳಸ್ಕೊಬೋದು, ಅಥವಾ ಕಡಲೆಬೀಜ, ಕಡಲೆಬೇಳೆ ಎರಡನ್ನೂ ಕೂಡ ಬಳಸ್ಕೊಬೋದು. ನಾನು ಸಿಂಪಲ್ಲಾಗಿರಲಿ ಅಂತ ಇಷ್ಟು ಮಾತ್ರ ಬಳಸಿದ್ದೀನಿ. ನೆಕ್ಸ್ಟು ಕುಕ್ಕರ್ನ ಕ್ಲೋಸ್ ಮಾಡಿ 2 ವಿಷಲ್ ಕೂಗಿಸ್ಕೊಬೇಕು. 2 ವಿಷಲ್ ಕೂಗಿಸ್ಕೊಂಡಾದ್ಮೇಲೆ ನಾನು ಇಲ್ಲಿ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಎಷ್ಟು ಉದುರಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಟೊಮೊಟೊ ರೈಸ್ ಅಂತ. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು. ಒಂಥರ ಖಾಲಿ ಪಲಾವ್ ಅಂತಾರಲ್ಲ, ಆ ಥರ ಖಾಲಿ ಟೊಮೊಟೊ ರೈಸ್ ಅಂತ ಹೇಳ್ಬೋದು. ಸೊ ಯಾರ್ಯಾರು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಹಾಗೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗ್ತೀನಿ. ಥ್ಯಾಂಕ್ ಯು ಆಲ್, ಟೇಕ್ ಕೇರ್, ಬಾಯ್.